ನಾರಾಯಣ ಗುರುಗಳನ್ನು ಸೃಷ್ಟಿಸಿದ, ಈಸಾ ಅಲೈಹಿಸ್ಸಲಾಂ ರವರನ್ನು ಸೃಷ್ಟಿಸಿದ, ಅಥವಾ ಯೇಸು ಕ್ರಿಸ್ತರನ್ನು ಸೃಷ್ಟಿಸಿದ, ಮೇರಿಯನ್ನು ಸೃಷ್ಟಿಸಿದ, ಇತರ ಎಲ್ಲಾ ಸೃಷ್ಟಿಜಾಲಗಳನ್ನು ಇಂದು ನಾವು ಆರಾಧ್ಯರೆಂದು ಸ್ವೀಕರಿಸಿಕೊಳ್ಳುತ್ತಿರುವವರನ್ನೆಲ್ಲ ಸೃಷ್ಟಿಸಿದ್ದ ಬಾಬಾಗಳನ್ನು, ಶಿರ್ಡಿ ಬಾಬರವರನ್ನು ಸೃಷ್ಟಿಸಿದ, ಸಾಯಿಬಾಬರವರನ್ನು ಸೃಷ್ಟಿಸಿದ ಯಾರಾದರೂ ಒಬ್ಬನಿದ್ದಾನೆ ಎಂದು ನಾವು ಆಲೋಚಿಸಬೇಕಾಗಿದೆ. ಅದನ್ನು ನಾವು ಕಂಡುಕೊಂಡದ್ದೇ ಆದಲ್ಲಿ ಖಂಡಿತವಾಗಿಯೂ ನಾವು ಒಂದು ಸೌಹಾರ್ದತೆಯ ಸಂದೇಶದೆಡೆಗೆ ತಲುಪಬಹುದು. ಖಂಡಿತವಾಗಿಯೂ ವಿಜಯದ ಸಂಕೇತ ಅದಾಗಿದೆ. ನಮ್ಮೆಲ್ಲರನ್ನು ಸೃಷ್ಟಿಸಿದಂತಹ ಆ ಸೃಷ್ಟಿಕರ್ತನನ್ನು ನಾವು ಅರಿತು ಅವನನ್ನು ಮಾತ್ರ ಆರಾಧಿಸಿದ್ದೇ ಆದಲ್ಲಿ ನಮ್ಮ ನಡುವೆ ಕಚ್ಚಾಟಗಳಿಲ್ಲ, ಒಳಜಗಳಗಳಿಲ್ಲ. ಯಾವುದೇ ಒಂದು ಧರ್ಮದವನನ್ನು ನೋಡಿದರೆ ಇನ್ನೊಂದು ಧರ್ಮದವನಿಗೆ ಏನೋ ಒಂದಾಗಲಿಕ್ಕೆ, ಇನ್ನೊಂದು ಧರ್ಮದವನನ್ನು ನೋಡ್ಲಿಕ್ಕೆ ಅವನ ಹಾಗೆ ಅಂತ ಇನ್ನೊಬ್ಬನು ಹೇಳಲಿಕ್ಕೆ, ಈ ಯಾವುದೇ ಒಂದು ವಿಚಾರಗಳು ಬರುವಂತಹ ಸಾಧ್ಯವೇ ಇಲ್ಲ. ನಮ್ಮ ಸೃಷ್ಟಿಕರ್ತನನ್ನು ನಾವು ಅರಿತಾಗ ಯಾವುದೇ ಸಮಸ್ಯೆಯು ಅಲ್ಲಿ ಪರಿಹಾರಕ್ಕೆ ಉತ್ತರವಾಗಿ ನಮಗೆ ಕಂಡುಕೊಳ್ಳಬಹುದಾಗಿದೆ. ಹಾಗಿರುವಾಗ ನಾವು ಈ ಎಲ್ಲ ವಿಚಾರಗಳು ನಮ್ಮ ಧರ್ಮ ಗ್ರಂಥಗಳಲ್ಲಿ ಅಡಕವಾಗಿದ್ದರೂ ಕೂಡ ಧರ್ಮಗ್ರಂಥಗಳನ್ನು ನಾವು ಕಲಿತುಕೊಳ್ಳಲು ಹೋಗುವುದಿಲ್ಲ. ಧರ್ಮಗ್ರಂಥಗಳ ಬಗ್ಗೆ ನಾವು ತಿಳಿದುಕೊಳ್ಳಲು ಹೋಗುವುದಿಲ್ಲ. ದಿವ್ಯ ಕುರ್ಆನ್ ಅದು ಮುಸ್ಲಿಮರಿಗೆ ಮಾತ್ರ ಸೀಮಿತ ಅಂತ ನಾವಿಟ್ಟುಕೊಂಡಿರ್ತೇವೆ. ಇನ್ನು ಬೇರೆ ಧರ್ಮಗ್ರಂಥಗಳನ್ನ, ಶ್ರೀಮದ್ ಭಗವದ್ಗೀತೆಯನ್ನ ಅಥವಾ ಬೈಬಲನ್ನ, ಇತರ ಯಾವುದೇ ಗ್ರಂಥಗಳನ್ನು ಅವರವರಿಗೆ ಅಂತ ಮಾಡಿಕೊಳ್ಳೇವೆ. ವಿವಿಧ ಧರ್ಮ ಇರುವಾಗ ನಮ್ಮ ಯಾವುದೇ ಕಾರ್ಯಕ್ರಮದಲ್ಲಿ ಅವರನ್ನು ಭಾಗಿಯಾಗಿಸುತ್ತೇವೆ, ಯಾವುದೇ ಒಂದು ಸಹಾಯವು ಬೇಕಾದಲ್ಲಿ ಅವರಿಂದ ಪಡೆಯುತ್ತೇವೆ. ಅವನು ಯಾವುದೇ ಧರ್ಮದವನಾಗಿದ್ದಲ್ಲಿ ಕೂಡ ಅಗತ್ಯತೆ ಯಾವುದೇ ಒಂದು ವಸ್ತುವನ್ನು ಆಚಮನೆಯಿಂದ ಅವನು ಇನ್ನೊಬ್ಬ ಧರ್ಮೀಯನಾದರೂ ಕೂಡ ನಾವು ಒಪ್ಪಿಕೊಳ್ಳುತ್ತೇವೆ. ಆದರೆ ಧರ್ಮಗ್ರಂಥಗಳನ್ನು ನಾವು ಯಾಕೆ ಬದಲಾಯಿಸಿಕೊಂಡು ನೋಡುವುದಿಲ್ಲ ಎಂಬುದು ಇಲ್ಲಿ ಬಹಳ ಪ್ರಸಕ್ತವಾದಂತಹ ವಿಚಾರವಾಗಿದೆ. ಕಾರಣವೇನೆಂದರೆ ಕುರ್ಆನ್ ಹೇಳ್ತಾ ಇದೆ, ಕುರ್ಆನ್ನ 68ನೇ ಅಧ್ಯಾಯದ 52ನೇ ಸೂಕ್ತದಲ್ಲಿ, ವಮಾ ಹುವ ಇಲ್ಲ ಜಿಕ್ರುಲ್ ಲಿಲ್ಲಾಲಿಮೀನ್, ಈ ಗ್ರಂಥ ಸಕಲ ಲೋಕದವರಿಗೂ ಒಂದು ಉಪದೇಶ ಗ್ರಂಥವಾಗಿದೆ ಅಂತ. ಇನ್ನು ದಿವ್ಯ ಕುರ್ಆನ್ ಅದರ 21ನೇ ಅಧ್ಯಾಯ 10ನೇ ಸೂಕ್ತದಲ್ಲಿ, ಲಕದ್ ಅಂಜಲ್ನಾ ಇಲೈಕುಂ ಕಿತಾಬನ್ ಫೀಹಿ ಜಿಕ್ರುಕುಂ ಅಫಲಾ ತಅಕಿಲೂನ್, ನಿಮ್ಮ ಬಗೆಗಿನ ಪ್ರಸ್ತಾಪವಿರುವಂತಹ ಒಂದು ಗ್ರಂಥವನ್ನು ನಿಮಗೆ ಕಳುಹಿಸಿರುವೆನು, ಅದರ ಬಗ್ಗೆ ನೀವು ಚಿಂತನೆ ನಡೆಸುವುದಿಲ್ಲವೇ ಎಂಬುದಾಗಿದೆ ಕುರ್ಆನ್ನ ಪ್ರಶ್ನೆ. ಹಾಗಿರುವಾಗ ನಾವು ಧರ್ಮ ಗ್ರಂಥಗಳನ್ನ ಕಲಿತುಕೊಳ್ಳಬೇಕಾದಂತಹ, ಅದರ ಬಗ್ಗೆ ತುಲನಾತ್ಮಕ ಅಧ್ಯಯನ ನಡೆಸಬೇಕಾದಂತಹ ಅನಿವಾರ್ಯತೆ ಇದೆ. ಇಲ್ಲದೆ ಹೋದಲ್ಲಿ ನಾವು ಕೇವಲ ನಾನು ಧರ್ಮ ಅನುಯಾಯಿ ಅಂತ ಹೇಳಿಕೊಂಡು, ಒಬ್ಬ ಮುಸ್ಲಿಮನು ಇಹ್ದಿನ ಸಿರಾತಲ್ ಮುಸ್ತಕೀಮ್ ಅಂತ ಹೇಳಿಕೊಂಡು ದಿವ್ಯ ಕುರ್ಆನಿನ 1ನೇ ಅಧ್ಯಾಯದ ಕೊನೆಯಲ್ಲಿ ಬರುವಂತಹ ಸೂಕ್ತಗಳನ್ನು ಪಠಿಸಿಕೊಂಡು ಪ್ರಾರ್ಥಿಸುತ್ತಿರುವಾಗ, ನನ್ನನ್ನು ನೇರವಾದ ಮಾರ್ಗದಲ್ಲಿ ನನ್ನನ್ನು ಮುನ್ನಡೆಸು, ನಿನ್ನ ಕೋಪಕ್ಕೆ ಒಳಗಾದವರ ಮಾರ್ಗದಲ್ಲಲ್ಲ, ಪಥಭ್ರಷ್ಟರಾದವರಂತಹ ಮಾರ್ಗದಲ್ಲೂ ಅಲ್ಲ ಅಂತ ಹೇಳಿಕೊಂಡು ನಾವು ಆಮೀನ್ ಅಂತ ಹೇಳುತ್ತಾ ಇದ್ದೇವೆ. ಅದೇ ರೀತಿ ಹಿಂದೂ ಬಂಧುಗಳು ಹೇಳ್ತಾ ಇದ್ದಾರೆ, ಓಂ ಭೂ ಭುವಸ್ವಃ ತತ್ಸವಿದೂರ್ವರೆಣ್ಯಂ ಭರ್ಗೋ ದೇವಸ್ಯ ಧಿಮಹಿ ಧಿಯೋ ಯೋ ನ ಪ್ರಚೋದಯಾತ್. ಅರ್ಥಾತ್ ನನ್ನನ್ನು ಸೃಷ್ಟಿಸಿದ, ಸಕಲ ವಿಶ್ವವನ್ನು ಸೃಷ್ಟಿಸಿದ, ನನ್ನನ್ನು ಸೃಷ್ಟಿಸಿ ಸಕಲ ವಿಶ್ವವನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವಂತಹ ನಿನ್ನಲ್ಲಿ ನಾನು ಕೇಳಿಕೊಳ್ಳುತ್ತಿರುವುದೇನೆಂದರೆ ನನಗೆ ವಿವೇಕವನ್ನು, ಜ್ಞಾನೋದಯವನ್ನು ಉಂಟು ಮಾಡು ಎಂಬುದಾಗಿದೆ. ಇನ್ನು ಕ್ರೈಸ್ತವ ಬಂಧುಗಳು ಹೇಳುತ್ತಾರೆ, ಕ್ರೈಸ್ತವ ಬಂಧುಗಳು ಪ್ರಾರ್ಥಿಸುತ್ತಿರುವಂತಹ ಒಂದು ಪ್ರಾರ್ಥನೆಯನ್ನ ಬೈಬಲ್ ಕಲಿಸಿಕೊಡ್ತಾ ಇದೆ. ಬೈಬಲ್ನ ಹೊಸ ಒಡಂಬಡಿಕೆಯ ಮತ್ತಾಯನು ಬರೆದಂತಹ ಸುವಾರ್ತೆಯ 5ನೇ ಅಧ್ಯಾಯದ 9ರಿಂದ 13ನೇ ವಚನಗಳಲ್ಲಾಗಿ, ಪರಲೋಕದಲ್ಲಿರುವಂತಹ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವಾಗಿರಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಿದಂತೆ ಈ ಲೋಕದಲ್ಲಿಯೂ ನೆರವೇರಲಿ.
ನಮ್ಮ ಅನುದಿನದ ರೊಟ್ಟಿಯನ್ನು ಈ ದಿನವೂ ನಮಗೆ ದಯಪಾಲಿಸು. ನಮ್ಮ ಸಾಲಗಾರರನ್ನು ನಾವು ಕ್ಷಮಿಸಿದಂತೆ ನಮ್ಮ ಸಾಲಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆಗೊಳಪಡಿಸದೆ ನಮ್ಮನ್ನು ಕೇಡಿನಿಂದ ರಕ್ಷಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಎಂದೆಂದಿಗೂ ನಿನ್ನದೇ. ಆಮೇನ್ ಅಂತ ಅಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಇಲ್ಲಿ ದೇವನಲ್ಲಿ ಪ್ರಾರ್ಥಿಸಿರುವಂತಹ ಒಂದು ಪ್ರಾರ್ಥನೆಯಲ್ಲಿ ಬರುವಂತಹ ಒಂದು ಪ್ರಾರ್ಥನೆಯಾಗಿದೆ ಅದು. ಆ ಪ್ರಾರ್ಥನೆಯ ನಡುವಿನಲ್ಲಿ ಒಂದು ವಿಚಾರ ನಮಗೆ ಗಮನಿಸಬೇಕಾಗಿದೆ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ರಕ್ಷಿಸುವಂತ. ಆ ಕೇಡು ಯಾವುದಂತ ನಾವು ತಿಳ್ಕೊಳ್ಬೇಕಾಗಿದೆ. ಪಿಶಾಚಿಯ ಸಾತಾನನ ಕೇಡಿಗೆ ಒಳಗಾಗದೆ ನಾವು ಸತ್ಯಧರ್ಮ ಯಾವುದು ಎಂಬುದನ್ನು ಕಂಡುಕೊಳ್ಳಬೇಕು ಎಂದು ಅಲ್ಲಿ ಹೇಳ್ತಾ ಇರುವುದು. ಇನ್ನು ಹಿಂದೂ ಬಂದವರು ಇನ್ನೊಂದು ಪ್ರಾರ್ಥನೆಯನ್ನು ಜ್ಯೋತಿರ್ಮಂತ್ರ ಹೇಳಿಕೊಂಡು ಪ್ರಾರ್ಥಿಸ್ತಾ ಇರುತ್ತಾರೆ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ 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 ಅಂತ. ನನ್ನನ್ನು ಅಸತ್ಯದಿಂದ ಸತ್ಯದೆಡೆಗೆ ಸೇರಿಸು, ನನ್ನನ್ನು ಅಸತ್ಯದಿಂದ ಸತ್ಯದೆಡೆಗೆ ಸೇರಿಸು, ಕತ್ತಲೆಯಿಂದ ಬೆಳಕಿನೆಡೆಗೆ ಮುನ್ನಡೆಸು, ಮರಣಾನಂತರವಿರುವ ಮೋಕ್ಷದಲ್ಲಿ ನನ್ನನ್ನು ಸೇರಿಸು, ನನಗೆ ಅದು ಶಾಂತಿಯಾಗಿರುತ್ತದೆ. ಈ ಎಲ್ಲ ಪ್ರಾರ್ಥನೆಗಳು ವಿವಿಧ ಧರ್ಮದ ಅನುಯಾಯಿಗಳು, ಧರ್ಮೀಯರು ಪ್ರಾರ್ಥಿಸುತ್ತಾ ಇರುವಾಗ ಕೇವಲ ಪ್ರಾರ್ಥನೆಗಳಲ್ಲೇ ನಾವು ಸೀಮಿತವಾಗಿ ಹೋದಲ್ಲಿ ನಾವು ಸತ್ಯ ಧರ್ಮವನ್ನು ಕಂಡುಕೊಳ್ಳುವುದು ಹೇಗೆ? ಸತ್ಯವನ್ನು ನಾವು ಕಂಡುಕೊಳ್ಳುವುದು ಹೇಗೆ? ಒಂದು ವೇಳೆ ನಾವು ಸತ್ಯ ಧರ್ಮವನ್ನು ಕಂಡುಕೊಳ್ಳದೆ ಹೋದಲ್ಲಿ, ಸತ್ಯ ಯಾವುದು ಎಂದು ಕಂಡುಕೊಳ್ಳದೆ ಹೋದಲ್ಲಿ, ಆ ಸೃಷ್ಟಿಕರ್ತನನ್ನು ಆರಾಧಿಸುವುದನ್ನು ಕಂಡುಕೊಳ್ಳದೆ ಹೋದಲ್ಲಿ ನಾವು ವಿನಾಶದತ್ತ ಹೋಗುತ್ತಾ ಇದ್ದೇವೆ ಎಂಬುದಂತೂ ಸತ್ಯ. ಕಾರಣವೇನೆಂದರೆ ಅಲ್ಲಿ ಹೇಳುವಂತಹ ಒಂದು ವಿಚಾರವನ್ನು ನಾವು ಗಮನಿಸುವಾಗ ಸತ್ಯ ಧರ್ಮವನ್ನು ನಾವು ಸ್ವೀಕರಿಸದೆ ಹೋದಲ್ಲಿ ನಮಗೆ ಮೋಕ್ಷವಿಲ್ಲ ಎಂಬುದಾಗಿದೆ. ದಿವ್ಯ ಕುರ್ಆನ್ ಅದರ 31ನೇ ಅಧ್ಯಾಯ ಸೂರಾ ಲುಕ್ಮಾನ್ ಅದರ 13ನೇ ಸೂಕ್ತದಲ್ಲಿ ಹೇಳುತ್ತದೆ, ಇನ್ನ ಶಿರ್ಕ ಲಝುಲ್ಮುನ್ ಅಝೀಮ್ ಅಂತ. ದೇವ ಸಹಭಾಗಿತ್ವ ಎಂಬುದು ಅಥವಾ ಬಹುದೇವಾರಾಧನೆ ಎಂಬುದು ಅತ್ಯಂತ ದೊಡ್ಡ ಅಕ್ರಮವಾಗಿದೆ ಅಥವಾ ಅತ್ಯಂತ ದೊಡ್ಡ ಪಾಪವಾಗಿದೆ. ಹೀಗಿರುವಾಗ ಅತ್ಯಂತ ದೊಡ್ಡ ಪಾಪವನ್ನಿಟ್ಟುಕೊಂಡು ನಾವು ಮುಂದೆ ಹೋಗುವುದಾದಲ್ಲಿ ಮನುಸ್ಮೃತಿ ವಿವರಿಸಲಿ. ಮನುಸ್ಮೃತಿಯ 4ನೇ ಅಧ್ಯಾಯದ 240ನೇ ಶ್ಲೋಕದಲ್ಲಿ ಏಕ ಪ್ರಜಾಯತೆ ಜಂತುರೇಕ ಏವ ಪ್ರಲೀಯತೆ ಏಕೋನು ಭುಂಕ್ತೆ ಸುಕೃತಮೇಕ ಏವಚ ದುಷ್ಕೃತಂ. ಯಾರು ಸತ್ಕರ್ಮವನ್ನು ಮಾಡಿದನೋ ಅದರ ಪ್ರತಿಫಲವನ್ನು ಅವನೇ ಪಡೆಯುತ್ತಾನೆ, ಯಾರು ದುಷ್ಕರ್ಮವನ್ನು ಮಾಡಿದನೋ ಅದರ ಪ್ರತಿಫಲವನ್ನು ಅವನೇ ಪಡೆಯುತ್ತಾನೆ. ಅರ್ಥಾತ್ ಯಾರು ಅಕ್ರಮದಲ್ಲಿ ಭಾಗಿಯಾದರೂ, ಪಾಪದಲ್ಲಿ ಭಾಗಿಯಾದರೂ ಅದರ ಫಲವನ್ನು ಅವನೇ ಪಡೆಯುತ್ತಾನೆ ಹೊರತು ನಾವು ಯಾರನ್ನೆಲ್ಲ ಆರಾಧ್ಯರನ್ನಾಗಿ ಸ್ವೀಕರಿಸಿಕೊಂಡಿದ್ದೇವೆಯೋ ಅವರು ಯಾರು ಅದಕ್ಕೆ ಪರಿಹಾರವಾಗಿ ಸಿಗಲಾರರು ಎಂಬುದಂತೂ ಸತ್ಯ. ಕುರ್ಆನ್ ಕೂಡ ಕುರ್ಆನಿನ 99ನೇ ಅಧ್ಯಾಯದ 7-8ನೇ ಸೂಕ್ತಗಳಲ್ಲಿ ವಿವರಿಸುತ್ತಾ ಇದೆ. ಯಾರು ಒಂದು ಅಣುಗಾತ್ರದಷ್ಟು ಸತ್ಕರ್ಮವನ್ನು ಎಸಗುತ್ತಾನೋ ಅದರ ಪ್ರತಿಫಲವನ್ನು ಅವನು ಕಾಣುವನು, ಯಾರು ಒಂದು ಅಣುಗಾತ್ರದಷ್ಟು ದುಷ್ಕರ್ಮದಲ್ಲಿ ಭಾಗಿಯಾಗುತ್ತಾನೋ ಅದರ ಪ್ರತಿಫಲವನ್ನು ಕೂಡ ಅವನು ಕಾಣುವನು ಎಂದು ದಿವ್ಯ ಕುರ್ಆನ್ ನಮಗೆ ಕಲಿಸಿಕೊಡುತ್ತಿರುವಾಗ ಬೈಬಲ್ ಎಜಾಕಿಲ್ ಪುಸ್ತಕದ 18ನೇ ಅಧ್ಯಾಯದ 20ನೇ ವಚನದಲ್ಲಿ ಮಗನು ತಂದೆಯ ಅಕ್ರಮವನ್ನು ಹೊರುವುದಿಲ್ಲ, ತಂದೆಯು ಮಗನ ಅಕ್ರಮವನ್ನು ಹೊರುವುದಿಲ್ಲ, ನೀತಿವಂತನ ನೀತಿಯು ಅವನ ಮೇಲೆಯೇ ಇರುವುದು, ದುಷ್ಟನ ದುಷ್ಕೃತ್ಯವು ಅವನ ಮೇಲೆ ಇರುವುದು ಎಂಬುದಾಗಿ ಕಲಿಸಿಕೊಡುತ್ತಿರುವಾಗ ವಲಾ ತಜಿರು ವಾಜಿರತುಂ ವಿಜ್ರ ಉಖ್ರಾ ಕುರ್ಆನ್ 39ನೇ ಅಧ್ಯಾಯ 7ನೇ ಸೂಕ್ತದಲ್ಲಿ ಕಲಿಸಿಕೊಡುತ್ತದೆ. ಯಾರ ಪಾಪ ಭಾರವನ್ನು ಇನ್ನೊಬ್ಬನು ಹೊರನು ಎಂದು ಹೇಳಿಕೊಳ್ಳುತ್ತಿರುವಾಗ ಇನ್ನೊಂದು ಕಡೆಯಲ್ಲಿ ಮನುಸ್ಮೃತಿ 4ನೇ ಅಧ್ಯಾಯ 230ನೇ ಶ್ಲೋಕದಲ್ಲಿ ನಾಮುತ್ರಾಹಿ ಸಹಾಯ ಪಿತಾಮಹ ಚತುಷ್ಟತ ಅಪುತ್ರದಾರಾಜ್ಞಾತಿ ಧಮಸ್ತಿಷ್ಠತಿ ಕೇವಲ ಕಲಿಸಿಕೊಡುತ್ತಿರುವಾಗ ನಾಳೆ ಪರಲೋಕದಲ್ಲಿ ಯಾವನಿಗಾಗಲಿ
ತಂದೆಯಾಗಲಿ, ತಾಯಿಯಾಗಲಿ, ಮಕ್ಕಳಾಗಲಿ, ಬಂಧುಗಳಾಗಲಿ ಯಾರೂ ಸಹಾಯಕ್ಕೆ ಇರಲಾರರು. ಬದಲಾಗಿ ಧರ್ಮ ಒಂದೇ ಅವನಿಗಿರುವುದು, ಧರ್ಮತಿಷ್ಠತಿ ಕೇವಲ ಧರ್ಮ ಒಂದೇ ಅಲ್ಲಿರುವುದು. ಆಗಿರುವಾಗ ನಾವು ಆಲೋಚಿಸಬೇಕಾದಂತಹ ಧರ್ಮ, ಆ ಧರ್ಮ ಯಾವುದು ಎಂದು ನಾವು ಆಲೋಚಿಸಬೇಕಾಗಿದೆ. ಕುರ್ಆನ್ ಖಡಾಖಂಡಿತವಾಗಿ ವಿವರಿಸ್ತಾ ಇದೆ. ಕುರ್ಆನ್ನ 3ನೇ ಅಧ್ಯಾಯ 19ನೇ ಸೂಕ್ತದಲ್ಲಿ ಇನ್ನದ್ದೀನ ಇಂದಲ್ಲಾಹಿಲ್ ಇಸ್ಲಾಂ, ನಿಶ್ಚಯವಾಗಿಯೂ ಅಲ್ಲಾಹನ ಬಳಿ, ಸೃಷ್ಟಿಕರ್ತನ ಬಳಿ ಸ್ವೀಕಾರ್ಹವಾಗುವ ಧರ್ಮ ಅದು ಇಸ್ಲಾಂ ಮಾತ್ರ. ಇಸ್ಲಾಂ ಮಾತ್ರ ಅಂತ ನಾವು ಅಲ್ಲಿ ಹೇಳುವಾಗ ನೀವು ಆಲೋಚಿಸಬೇಕಾದು, ಇಸ್ಲಾಂ ಅಂದರೆ ಆ ಸೃಷ್ಟಿಕರ್ತನಾದಂತಹ ಅಲ್ಲಾಹನಿಗೆ ಸಂಪೂರ್ಣ ಶರಣಾಗತಿ ಹೊಂದುವ ಮೂಲಕ ಮಾನಸಿಕವಾಗಿ ದೊರೆಯುವಂತಹ ಶಾಂತಿ ಎಂಬುದಾಗಿದೆ. ಇಸ್ಲಾಂ ಪದದ ಅರ್ಥ ನಾವು ಸೂಚಿಸುವುದು ಶಾಂತಿ ಎಂಬುದಾದರೂ ಅದರ ಒಳಾರ್ಥವು ಈ ರೀತಿಯಾಗಿದೆ. ಸೃಷ್ಟಿಕರ್ತನಿಗೆ ನಾವು ಸಂಪೂರ್ಣ ಶರಣಾಗತರಾಗುವುದರೊಂದಿಗೆ ಸಿಗುವಂತಹ ಮಾನಸಿಕ ಶಾಂತಿ ಎಂಬುದಾಗಿದೆ ಅಲ್ಲಿ ನಮಗೆ ತಿಳಿದು ಬರುವುದು. ಹಾಗಿರುವಾಗ ನಾವು ಸತ್ಯದ ಧರ್ಮದೆಡೆಗೆ ನಾವು ಬರಬೇಕಾಗಿದೆ. ಇಲ್ಲದೇ ನಾವು ಪರಲೋಕದಲ್ಲಿ ನಾವು ನಷ್ಟ ಹೊಂದುವಂತಹ ಸಾಧ್ಯತೆ ಇದೆ ಜನರೇ. ಆದುದರಿಂದ ನಾವು ನರಕದ ಬಗೆಗಿನ ಎಚ್ಚರಿಕೆಯನ್ನು, ಸ್ವರ್ಗದ ಬಗೆಗಿನ ಶುಭ ವಾರ್ತೆಯನ್ನು ನಾವು ಗಮನಿಸಬೇಕಾಗಿದೆ. ಈಶಾವಾಸ್ಯೋಪನಿಷತ್ 12ನೇ ಮಂತ್ರದಲ್ಲಿ ಅಂತಂತಮ ಪ್ರವಿಶಂತಿಯೇ ಸಂಭೂತಿ ಮುಪಾಸತೆ ತಥೋಭೂಯವೋ ತೋ ತಮೋಯೌ ಸಂಭೂತ್ಯಮೃತ ಅಂತ ಕಲಿಸಿಕೊಡುತ್ತ, ಯಾರು ಸಂಭೂತಿಯಲ್ಲಿ ಆರಾಧಿಸುವುದರಲ್ಲಿ ನಿರತರಾಗಿರುವನು ಅವನು ಗಾಢ ಅಂಧಕಾರದಲ್ಲಿ ಪ್ರವೇಶಿಸುತ್ತಾನೆ. ಯಾರು ಸಂಭೂತಿಯಲ್ಲಿ ನಿರತರಾಗಿರುವನು ಅವನು ಅದಕ್ಕಿಂತ ಮಿಗಿಲಾದ ಗಾಢ ಅಂಧಕಾರದಲ್ಲಿ ಪ್ರವೇಶಿಸುತ್ತಾನೆ ಎಂದು ಕಲಿಸಿಕೊಡುತ್ತಿರುವಾಗ, ಇಲ್ಲಿ ಅಸಂಭೂತಿ ಎಂದರೆ ಸೃಷ್ಟಿಕರ್ತನು ಸೃಷ್ಟಿಸಿದಂತಹ ಪ್ರಾಕೃತಿಕ ವಸ್ತುಗಳನ್ನು ಬಳಸಿಕೊಂಡು ಅವುಗಳಿಗೆ ಆರಾಧಿಸುವುದಾಗಿದೆ. ಪ್ರಾಕೃತಿಕ ವಸ್ತುಗಳಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರ, ಮರ, ಗಿಡಗಳು, ಪಕ್ಷಿಗಳು, ಪ್ರಾಣಿಗಳು, ಮನುಷ್ಯರು, ಜೀವಂತರು, ಮೃತರು ಎಲ್ಲರೂ ಸೇರಿಸಲ್ಪಡುತ್ತಾರೆ. ಅದೇ ರೀತಿ ಸಂಭೂತಿ ಎಂದರೆ ಪ್ರಾಕೃತಿಕ ವಸ್ತುಗಳನ್ನು ಉಪಯೋಗಿಸಿಕೊಂಡು ಕೃತಕವಾಗಿ ರಚಿಸಲ್ಪಟ್ಟಂತಹ ವಸ್ತುಗಳಾಗಿದೆ. ಉದಾಹರಣೆಗೆ ನಾವು ಪ್ರಾಕೃತಿಕ ವಸ್ತುವಾದಂತಹ ಮರವನ್ನು ತೆಗೆದುಕೊಂಡು ಅದನ್ನು ಉಪಯೋಗಿಸಿಕೊಂಡು ಒಬ್ಬ ಆಚಾರ್ಯು ರಚಿಸಿದಂತಹ ಒಂದು ಮೇಜಾಗಲಿ, ಪೋಡಿಯಂ ಆಗಲಿ ಇವುಗಳಿಗೆ ಸಂಭೂತಿ ಅಂತ ಕರೆಸಲ್ಪಡುತ್ತದೆ. ಅದೇ ರೀತಿ ಒಂದು ಉಪಯೋಗಿಸಿ ಒಬ್ಬ ಶಿಲ್ಪಿಯು ಅದರಿಂದ ಕ್ರಿಯೆಯ ಮೂಲಕ ಒಂದು ಶಿಲ್ಪವನ್ನು ರಚಿಸುತ್ತಾನೆ, ಅದು ಕೂಡ ಆಗಿದೆ. ಇವುಗಳನ್ನು ನಾವು ಆರಾಧಿಸುವುದೇ ಆದಲ್ಲಿ ಖಂಡಿತವಾಗಿಯೂ ನಾವು ಗಾಢ ಅಂಧಕಾರಕ್ಕೆ ಪ್ರವೇಶಿಸುತ್ತೇವೆ ಎಂದು ಧರ್ಮಗ್ರಂಥಗಳು ಕಲಿಸಿಕೊಡುತ್ತಿರುವಾಗ ನಾವು ಆಲೋಚಿಸಬೇಕಾದಂತಹ ಮರ್ಮ ಪ್ರಧಾನವಾದಂತಹ ವಿಚಾರವೇನೆಂದರೆ, ನಮಗೆ ಐಕ್ಯತೆಯ ಸಂದೇಶ ಯಾವುದು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಅದು ಯಾವುದೆಂದರೆ, ಎಲ್ಲಾ ಧರ್ಮ ಗ್ರಂಥಗಳಲ್ಲಿ ಬರುವಂತಹ ಮೂಲ ಸಂದೇಶವು ಒಂದೇ ಆಗಿದೆ. ಮೋಕ್ಷಕ್ಕಿರುವ ಮಾರ್ಗ ಯಾವುದೇ ಎಂಬುದನ್ನು ಕುರ್ಆನ್ ಅದರ 2ನೇ ಅಧ್ಯಾಯ ಸೂರ ಬಕರಾ 21ನೇ ಸೂಕ್ತ ನಮಗೆ ತೋರಿಸಿಕೊಡುತ್ತದೆ. ಯಾ ಅಯ್ಯುಹನ್ನಾಸ್ ಉಬ್ದುೂ ರಬ್ಬಕುಮುಲ್ಲದೀ ಖಲಕಕುಂ ವಲ್ಲದೀ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ಓ ಜನರೇ, ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದಂತಹ ನಿಮ್ಮ ಸೃಷ್ಟಿಕರ್ತನನ್ನು ಆರಾಧಿಸಿರಿ, ನಿಮ್ಮ ಪ್ರಭುವನ್ನು ಆರಾಧಿಸಿ, ನೀವು ವಿಜಯ ಹೊಂದಬಹುದು. ಈ ಎಂಬ ಬದಲಿ ಹಿಂದೂಗಳು ಕ್ರೈಸ್ತರು ಸೇರುತ್ತಾರೆ. ಆದರೆ ಅಥವಾ ಆರಾಧಿಸಬೇಕು. ಅದುವೇ ನಾವು ಆ ಸಂದೇಶಕ್ಕೆ ವಿವರಿಸುತ್ತದೆ. ಹೇಳಿಕೊಡ್ತಾರೆ. ದೇವರು ಮಾತ್ರ ಆರಾಧಿಸ ಕಡೆಗೆ ವೇದಗಳು ಕಲಿಕೊಟ್ಟ ಮಾತ್ರ
ವಿಜಯವನ್ನು ತಪ್ಪು ಕ್ಷಮೆ